ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮ MI ಮಲ್ಲಪ್ಪ ಜೋತವರ್. ಆದ್ಮೇಲೆ ರೈತರು ಕಳಪೆ ಬೀಜದಿಂದ ಗೊಬ್ಬರದ ಸಿಗದ ಕಾರಣದಿಂದ ಅಲ್ಲಲ್ಲಿ ಸ್ಟ್ರೈಕ್ ಮಾಡೋದು, ಪ್ರತಿಭಟನೆ ಮಾಡೋದು, ಚಳವಳಿ ಮಾಡೋದು, ಸರ್ಕಾರ ವಿರುದ್ಧ ಘೋಷಣೆಗೂ ನಾವು ನೋಡ್ತಾನೆ ಇದ್ದೀವಿ. ಇದು ಇವತ್ತಿಂದಲ್ಲ, ಹಲವು ವರ್ಷಗಳಿಂದ ನಡೀತಾನೆ ಬಂದಿದೆ. ಯಾಕೆಂದರೆ ಮೊದಲೇನು ಈ ಒಂದು ಕಂಪ್ನಿಗಳು ಬಂದು ಈ ರಸಗೊಬ್ಬರ ಅನ್ರಿ, ಮತ್ತೆ ಗೊಬ್ಬರಗಳನ್ರಿ, DAP ಅನ್ರಿ, ಯೂರಿಯಾ ಅನ್ರಿ, ಇವೆಲ್ಲ ಬರೋದು ನಾವು ಸಗಣಿ ಗೊಬ್ಬರ ಮಾಡಿ ಬೆಳಿತಿದ್ವಿ. ನಮಗೂ ನಿಮಗೆಲ್ಲ ಗೊತ್ತಿದ್ದ ವಿಷಯನ. ಆ ಕಾಲದಿಂದಲೂ ಸಹಿತ ತೊಂದರೆಗಳು ಇದ್ದೂ ಇಲ್ಲಂತಲ್ಲ ರೈತಗೆ. ಯಾಕಂದ್ರೆ ರೈತನ ಮೂಲ ಸಮಸ್ಯೆ ಏನಪ್ಪ ಅಂತಂದ್ರೆ ಬೆಳಿತಾನೆ ಸಾಕಷ್ಟು ಇಲ್ಲ ಅಂತಲ್ಲ, ಅದರಲ್ಲೂ ಹಸಿರು ಕ್ರಾಂತಿ ಆದಮೇಲೆ ಅಂತ ಸಾಕಷ್ಟು ಬೆಳೆದಾನ. ಮತ್ತು ಅದೇ ಕಾಲಕ್ಕೆ ಬೇರೆ ಬೇರೆ ಕಂಪ್ನಿಗಳಿಂದ ಗೊಬ್ಬರ ಮತ್ತು ಬೀಜ ತೆಗೆದುಕೊಂಡಾಗ ಆರಂಭದಲ್ಲಿ ಭಾಳಷ್ಟು ಬೆಳೆ ಕಂಡ ಒಂದು ಬಂಪರ್ ಕ್ರಾಪ್ ಬಂದ. ಕ್ರಾಪದ್ದೇನು ಬೆಳೆದೇನು ಚಿಂತಿಲ್ಲ, ಇವತ್ತು ಏನೋ ಬೆಳಿಬೋದು, ನೀರು ಮತ್ತು ಗೊಬ್ಬರ ಸರಿಯಾಗಿದ್ರೆ ಅಂತೇಳಿ ಭರವಸೆ ಮಾಡಿದ್ರು. ಆದರೆ ಯಾಕೋ ಏನೋ ಇಡೀ ನಮ್ಮ ಇತಿಹಾಸ ತುಂಬ ರೈತ ಬಡತನದಿಂದ ಮೇಲೆ ಬರಲೇ ಇಲ್ಲ, ಕೋಟ್ಯಾಧೀಶನ ಆಗಲೇ ಇಲ್ಲ ಅನ್ನೋದೊಂದು ಅತ್ಯಂತ ನೋವಿನ ಕೆಲಸ ಮತ್ತು ಮಾತು ಹೌದು. ಯಾಕಂತಂದ್ರೆ ಇವತ್ತು ನೋಡ್ರಿ, ಈ ಕಂಪ್ನಿಗಳು, ಗೊಬ್ಬರ ಮಾರೋ ಕಂಪ್ನಿಗಳು, ಬೀಜ ಮಾರೋ ಕಂಪ್ನಿಗಳು ಸಾವಿರಾರು ಕೋಟಿ ರೂಪಾಯಿಗಳ ದುಡ್ಡನ್ನು ಹಾಕಿ ಗಳಿಸ್ಕೊಂಡು ಲಾಭ ಮಾಡ್ಕೊಳ್ತಾ ಇರ್ತಾವೆ. ಯಂತ್ರೋಪಕರಣ ಆಗಿರ್ಬೋದು, ನೇಗಿಲಾಯಿತು, ಮತ್ತೇನಾಯಿತು, ಟ್ರ್ಯಾಕ್ಟರ್ ಆಯಿತು, ಆ ಕಂಪ್ನಿಗೆ ಸಾಕಷ್ಟು ರಿಚ್ ಆಗಿದ್ದಾರೆ. ಆದರೆ ರೈತ ತನ್ನ ಎತ್ತುಗಳನ್ನ ಇಟ್ಕೊಂಡು ಮತ್ತೇನೋ ಮಾಡಿ ಹೋರಾಟ ಮಾಡಿ ಜೀವನ ಮಾಡಿ ಅಂತ ಬೆಳೆದ ಇಡೀ ದೇಶದ ರಕ್ಷಣೆ ಬೆಳೆ ಅಂತವಾಗ ಸರಿಯಾದ ಬದುಕಿಲ್ಲ, ಮಾರ್ಕೆಟ್ ಇಲ್ಲ ಅನ್ನೋ ನೆನ್ನಲ್ಲಿ ನಾವು ಚರ್ಚೆ ಮಾಡ್ತಾನೆ ಇರ್ತೀವಿ. ಈಗ ನೋಡ್ರಿ, ಕಳಪೆ ಬೀಜ ಅವುಗಳನ್ನು ಕಂಪ್ನಿ ಮಾರಿದಂಥವ್ರು ಎಲ್ಲ ನಮಗೆ ಮರಳಿ ಕೊಡ್ತೀವಿ, ಮತ್ತೇನು ಕೊಡ್ತೀವಿ ಅಂತ ಹೇಳ್ತಾರೆ ಅವರು. ಆದರೆ ಈಗ ದುಡಿಮೆ ಮಾಡಿದ್ದು, ಆ ಗಳೆ ಹೊಡೆದ ಮಾಡಿ ಬೀಜ ಹಾಕಿ ಶ್ರಮ ಪಟ್ಟಿದ್ದು ಎಷ್ಟು ಖರ್ಚು ಬರ್ತದೆ, ಏನು ಶ್ರಮ ಎಷ್ಟಾಗಿರ್ತದೆ. ಮತ್ತು ಕಳಪೆ ಬೀಜಗಳಾದಾಗ ಪಾಪ ಅವ್ರಿಗೆ ಏನು ಮಾಡಬೇಕು, ಯಾವಾಗ ಎಲ್ಲೇ ಆರಂಭ ಮಾಡ್ತಾನಲ್ಲ ಅಲ್ಲಿಂದ ಶುರು. ಅದು ಗೊಬ್ಬರಗಳದ್ದು ಅದೇ ಪರಿಸ್ಥಿತಿ ಅದ, ಸಿಕ್ಕಾಪಟ್ಟೆ ತುಟ್ಟಿ ಮಾರ್ಕೆಟ್ನಲ್ಲ. ಆದರೆ ಅದು ತಕ್ಕಂಗೆ ಮಾರ್ಕೆಟ್ದಾಗ ನಮ್ಮ ಬೆಳೆದ ಬೆಳೆಗೆ ಬೆಲೆ ಇಲ್ಲ. ಏನೋ ಇಲ್ಲರಿ ಇದನ್ನು ಕೊಡ್ತೀವಿ ನಾವು, ಏನೋ ರೈತಗೆ ಗರಿಷ್ಠ ಪ್ರಮಾಣದಲ್ಲಿ ಬೆಂಬಲ ಬೆಲೆ ಕೊಡ್ತೀವಿ, ಅವು ಹೆಚ್ಚು ಮಾಡಿದ್ವಿ, ನಾವು MSP ಹೆಚ್ಚು ಮಾಡಿದ್ವಿ. ಎಲ್ಲ ಸರ್ಕಾರಗಳು ಹೇಳ್ತಾರೆ. ಇಲ್ಲಿ ನಮ್ಮ ಮೋದಿಯವರು ತಿಳ್ಕೊಂಡು ಈ ಕೆಳಗೆ ಬಂದಂಥ ಸಿದ್ದರಾಮಯ್ಯರಾಗಿರ್ಬೋದು, ಪ್ರತಿಯೊಂದು ರಾಜ್ಯದ ಜನ ಆಗಿರ್ಬೋದು, ಕೃಷಿ ಎರಡು ಕಡೆ ಇರೋದರಿಂದಾಗೆ ನಾವು ಕೊಟ್ಟಿವಿ, ನಾವು ಮಾಡಿದ್ವಿ. ಮತ್ತು ಅದರಲ್ಲೇ ಇತ್ತೀಚೆಗೆ ಸಾವಯವ ಕೃಷಿ ಕಲಿಸ್ತಾ ಇದ್ವಿ, ಕಡಿಮೆ ಗೊಬ್ಬರದಲ್ಲಿ ಆಗ್ತದೆ. ಅದೊಂದು ಮುಂದೆ ನೈಸರ್ಗಿಕ ಒಕ್ಕಲ್ತನ ಅಂತೇಳಿ, ಒಕ್ಕಲ್ತನ ಅಂತೇಳಿ ಅನೇಕ ವಿಧಗಳ ಒಂದು ಪ್ರಯೋಗಗಳು ಮಾಡಿದ್ವು. ಅದು ಆ ಪ್ರಯೋಗಗಳು ಎಷ್ಟು ಮಟ್ಟಿಗೆ ಯಶಸ್ವಿ ಆದ ಏನು ಅನ್ನೋದು ಬೇರೆ ವಿಷಯ. ಆದ್ರೆ ರೈತ ಮಾತ್ರ ಅವನ ಆದಾಯ ಡಬಲ್ ಆಗಲಿಲ್ಲ ಅನ್ನೋದು ಅಷ್ಟು ಮುಖ್ಯ. ಇದರ ಕಾರಣ ಏನಪ್ಪ ಅಂದ್ರೆ ಅವ ಈ ಕಂಪ್ನಿಗಳು ಬಂದಿದ್ದರಿಂದಾಗಿ ಕಂಪ್ನಿಗಳ ಮೇಲೆ ಡಿಪೆಂಡ್ ಆದ ಈ ಬೀಜಗಳ ಸಲುವಾಗಿ. ಮತ್ತು ತಾನೇ ಬೀಜ ತಯಾರು ಮಾಡ್ತಾ ಇದ್ದ ಪಾಪ ರೈತ. ತಾನೇ ತಯಾರು ಮಾಡಿಕೊಂಡು ತನಗೆ ಬೇಕಾದಂಥ ತನ್ನ ಭೂಮಿಗೆ, ತನ್ನ ನಿಸರ್ಗಕ್ಕೆ, ತನ್ನ ವಾತಾವರಣಕ್ಕೆ ಹೊಂದುವಂಥ ಬೀಜಗಳನ್ನು ಬಿತ್ತುವುದರಿಂದಾಗಿ ಸಹಜವಾಗಿ ಬೆಳೆ ಚೆನ್ನಾಗಿರ್ತಿತ್ತು. ಆದರೆ ಇನ್ನೂ ನೀರಾವರಿ ಆಗದ ಕಾರಣಕ್ಕಾಗಿ ಮಳೆ ಮೇಲೆ ಡಿಪೆಂಡ್ ಇರೋದರಿಂದಾಗಿ ಭಾಳಷ್ಟು ಲಾಸ್ ಆಗ್ತಿತ್ತು ರೈತ. ಇವರು ಸ್ವಲ್ಪ ಮಟ್ಟಿಗೆ ನೀರಾವರಿಗಳಾಗಿದ್ದರಿಂದಾಗೆ ಯಾವುದೇ ಒಂದು ರೀತಿ ಸಾವಯವ ಕೃಷಿಗಳು ಮಾಡಲಿಕ್ಕೆ ಅನುಕೂಲಗಳಾಗಿದೆ. ಹಾಗೆ ಬೇಕಾದ ನೀರು ಹಾಸ್ಕೊಳ್ಳಿಕ್ಕೆ ಬರ್ತದಪ್ಪ. ಒಂದು ಕೆರೆಯಿಂದ ಆಗಿರ್ಬೋದು, ಬಾವಿಯಿಂದ ಆಗಿರ್ಬೋದು, ನದಿಯಿಂದ ಆಗಿರ್ಬೋದು, ಅಥವಾ ಮಳೆ ಅದ್ರ ಜೊತೆಗೆ ಆಯಿತು. ಇವೆಲ್ಲನೂ ಒಂದು ಸ್ವಲ್ಪ ಅನುಕೂಲ ಆದಾಗ ಅವಾಗ ಪಾಪ ಅವನಿಗೆ ರೇಟ್ ಬರ್ತಾ ಇಲ್ಲ. ಮತ್ತು ಬೆಳೆದ ಬೆಳೆಯನ್ನು ಒಂದಿಷ್ಟು ಇಟ್ಟು ಮಾರಬೇಕಪ್ಪ ಅಂತಂದ್ರೆ ಇಡ್ಲಿಕ್ಕೆ ಜಾಗನೇ ಇಲ್ಲ. ನೋಡ್ರಿ, ಜೋಳ ಬೆಳೀಲಿ, ಗೊಂಜಾಳ ಬೆಳೀಲಿ, ಮತ್ತೊಂದು ಬೆಳೀಲಿ, ಆದ ತಕ್ಷಣ ಮಾರ್ಕೆಟ್ ಹಚ್ಚಬೇಕು. ಅವ್ರು ಬೇರೆ ಅದಿನೇ ಇಲ್ಲ. ಯಾಕಂದ್ರೆ ಅವ್ರು ತೆಗೆದಿಡೋದಕ್ಕೆ 10-20 ಚೀಲ, 50 ಚೀಲ, 40 ಚೀಲ ಬಂದು ಅಂದ್ರೆ ಇಡೋದು ಎಲ್ಲೇ, ಸಂರಕ್ಷಣೆ ಮಾಡೋದಿಲ್ಲ. ಮೊದಲನೇದಾಗಿ ಬೀಜ ಸಮಸ್ಯೆ, ಆಮೇಲೆ ಗೊಬ್ಬರ ಸಮಸ್ಯೆ, ಆಮೇಲೆ ಅದು ಇಡೋ ಸಮಸ್ಯೆ ಅಂದರೆ ಸುಲಭ ಇಲ್ಲ ಅನ್ನೋದಷ್ಟು ಸತ್ಯದ. ಹೀಗಾಗಿ ರೈತ ಪಾಪ ರೋಡ್ ಇದ್ದಾನೆ. ಸಾಕಷ್ಟು ಆತ್ಮಹತ್ಯೆಗಳು ಆಗ್ತಾಯಿದ್ದಾವೆ. ಕಬ್ಬು ಬೆಳೆದವ್ರು ಸಹಿತ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಅನ್ನೋದು ಇದರ ಅರ್ಥ ಏನು, ಅಲ್ಲಿ ಲಾಭ ಇಲ್ಲ ಅನ್ನೋದು ಸ್ಪಷ್ಟ ಆಗ್ತದೆ. ಯಾವ್ದು ನಾವು ಲಾಭದ ಉದ್ಯೋಗ ಅಂತ ನಾವು ಕರಿತೀವಿ, ಇಲ್ಲ ಎಲ್ಲರೂ ಕಬ್ಬು ಬೆಳೀತಾರೆ. ಕಾರಣ ಅಂದ್ರೆ ಮಾರಾರು ಹಾಕಿಬಿಟ್ಟು ಮುಗಿದ್ರಿ 1 ವರ್ಷ 2 ವರ್ಷ ಆರಾಮಿರ್ತೀವಿ ಅಂದರೆ ಆರಾಮಿರೋದು ಲಾಭ ಏನು ಮಾಡ್ತೀವಿ? ಲಾಭ ಬಂದಿದ್ದು ನೀವು ಬೆಲ್ಲ ಮಾಡಿ ಸುತ್ತ ಲಾಭ ಬರುವಂಗಿಲ್ಲ. ಮಾರ್ಕೆಟ್ ರೇಟ್ ಹೆಚ್ಚು ಕಡಿಮೆ ಆಗ್ತಿರ್ತದೆ, ಅಪ್ ಆ್ಯಂಡ್ ಡೌನ್ಸ್. ಮತ್ತು ಸಕ್ಕರೆ ಮಾಡೋಕೆ ಹೋದ್ರೆ ಶುಗರ್ ಫ್ಯಾಕ್ಟ್ರಿ ಒಳಗೆ ಅಲ್ಲಿ ಸರಿಯಾಗಿ ಪೇಮೆಂಟ್ ಆಗೋದಿಲ್ಲ. ಮತ್ತು ಅವರು ಈಗ ನಿಮ್ಗೆ ಹೇಳಿದ್ದೀನಿ, ಒಂದು ಏನಪ್ಪ ಎಷ್ಟು ಬರ್ತದೆ ಒಂದು ಟನ್ ಕಬ್ಬು ಬೆಳೆದ ಖರ್ಚು ಅನ್ನೋದು. ಒಂದು ಟನ್ ಕಬ್ಬು ಬೆಳೆದಕ್ಕೆ 4,000 ರೂಪಾಯಿ ಮೇಲೆ ಬರ್ತದೆ. ಅದು ಕೊಡ್ತಾರೆ 2,500-3,000 ಅಂದಾಗ ಅದು ಒಮ್ಮೆ ಕೊಡೋದಿಲ್ಲ. ನಾವು
ಒಂದು 2-3 ಕಂತು ಮಾಡ್ಕೊಳ್ತಿರ್ತಾರೆ. ಅಂದ್ರೆ ರೈತ ಹೆಂಗೆ ಬದುಕುವುದಿಲ್ಲ ಅಂತ ಇದ್ರ ಸಲುವಾಗಿ ಯಾಕೆ ಒಂದು ಗಂಭೀರವಾದ ಚಿಂತನೆ ಆಗ್ತಾಯಿಲ್ಲ ನಮ್ಮಲ್ಲೇ. ಮತ್ತು ರೈತರು ಒಕ್ಕಟ್ಟಾಗಿ ಈ ವಿಷಯದ ಬಗ್ಗೆ ಯಾಕೆ ಟ್ರಸ್ಟ್ ಕೊಡ್ತಾ ಇಲ್ಲ. ಹೋರಾಟ ಮಾಡೋದಿಲ್ಲ ಪಾಪ, ಕಳಪೆ ಗೊಬ್ಬರ ರೀ, ಕಳಪೆ ಅದ್ರ ಜೊತೆ ಬೀಜ. ಈಗ ನೋಡಿರಿ ಎಷ್ಟೋ ರೈತರು ಬೀಜ ಹಾಕಿದ್ದಾರೆ ಮಳೆ ಆದ ತಕ್ಷಣ ಒಂದು ಅನುಕೂಲ ಆಗ್ತದೆ, ಬೆಸ್ಟ್ ಆಗ್ತಂತೆ. ಅದು ನೋಡ್ತಾರೆ ಬೆಳೆನ ಬರ್ತಾಯಿಲ್ಲ, ಹತ್ತಾನೆ ಇಲ್ಲ ಬೆಳೆ. ಅಂದಾಗ ಏನು ಮಾಡಬೇಕು ರೈತ ಪಾಪ? ಯಾಕಂದ್ರೆ ಆಲ್ರೆಡಿ ಗೊಬ್ಬರ ಹಾಕಿರ್ತಾನೆ, ದುಡಿದಿರ್ತಾನೆ, ಗಳೆ ಹೊಡೆದಿರ್ತಾನೆ, ನೇಗಿಲ ಹೊಡೆದಿರ್ತಾನೆ, ಅದೆಲ್ಲ ಮಾಡಿ ಹಂತಕ್ಕೆ ತಂದು ಬೀಜ ಹಾಕಿರ್ತಾನೆ. ಬೀಜ ಹಾಕಿದ ಮತ್ತೆ ನೀರು ಹಾಕಿ ಅವು ಹಾದಿ ನೋಡ್ತಾ ಇರ್ತಾನೆ. ಬೀಜ ಈ ಮಳೆ ಕೊಡಲಿಲ್ಲ ಅಂದ್ರೆ ಅವ್ನ ಗತಿ ಏನಾಗಬಾರ್ದು ರೈತಂದ. ಇದು ನೋಡೋರು ಭಾಳ ಸರಳ ಅನ್ನಿಸ್ತದೆ, ಆದ್ರೆ ಮಾಡೋದು ಗೊತ್ತಾಗೋದು ಎಷ್ಟು ಕಷ್ಟ ಇರ್ತದಂತೆ. ಯಾಕಂದ್ರೆ 4-5 ಎಕರೆಗೆ ಒಬ್ಬ ಇಬ್ಬರು ದುಡಿತಾ ಇರ್ತಾರೆ. ಒಂದು ಆಳು ತಂದ್ರೆ ಆಳಿನ ಪಗಾರ ಹೆಚ್ಚಿರ್ತದೆ. ಆಳಿನ ಪಗಾರ ಹೆಚ್ಚಾಗಿದೆ, ಆದ್ರೆ ಸ್ವತಃ ರೈತರಿಗೆ ಲಾಭ ಬರ್ತಾ ಇಲ್ಲ. ಅದಕ್ಕಾಗಿ ಎಲ್ಲರೂ ಏನು ಮಾಡ್ತಾಯಿದ್ದಾರಪ್ಪ, ಭೂಮಿ ಇದ್ರೆ ಇರಲಿ ಬ್ಯಾಡ ನಮಗೆ, ನಾವು ರೈತ ಮಾಡೋಣ, ಮಾಡೋಣ, ಏನೋ ಕೂಲಿ ಹೋಗೋಣ ಅನ್ನೋ ಪರಿಸ್ಥಿತಿ ಬರ್ತಾ ಇದ್ದಾರೆ. ಯಾಕೆ ಅಟ್ಲೀಸ್ಟ್ 300, 200, 300, 400, 500 ಬರ್ತೊಟ್ಟೆ ಆಗ್ತದೆ ಅವತ್ತು. ಅದು ಮುಂಜಾನೆಯಿಂದ ಮಧ್ಯಾಹ್ನ 1-2 ಇರ್ತಾನೆ, ಅಥವಾ ಮಧ್ಯಾಹ್ನ ಬಂದ್ರೆ ಸಾಯಂಕಾಲ 4-5 ಇರ್ತಾನೆ. ಹೀಗಾಗಿ ಅಲ್ಲಿ ಕೂಲಿಕಾರ ನಮಗೆ ಚೆನ್ನಾಗಿದೆ ಅನ್ನೋದು ಭಾಳಷ್ಟು ರೈತರ ಅಭಿಪ್ರಾಯ. ಮತ್ತು ಸ್ವತಃ ರೈತರು ಹೇಳ್ತಾರೆ ಇವತ್ತು ಕೂಲಿಕಾರ ಆಗೋದು ಚಲೋ ರೀ, ರೈತ ಹೋದ್ರೆ ಏನೂ ಅರ್ಥ ಇಲ್ಲ ಅಂತೇಳಿ ಭಾಳ ಮಂದಿ ಅನುಭವ ಇದೆ, ಒಬ್ಬರದ್ದು ಇಬ್ಬರದಲ್ಲ. ಮತ್ತು ಅದು ಸಹಜ ಅನ್ನಿಸ್ತದೆ. ಎಲ್ಲಿ ಬೀಜ ಹಾಕೋದ್ರಿಂದ ಶುರುವಾಗುವಂಥ ಪ್ರಾಬ್ಲಮ ಅದ್ರ ಹೋಗಿ ಮಾರೋದಂಗೆ ಪ್ರಾಬ್ಲಮ್ ಕಡೆಗೆ ಮಾರೋ ಮುಂದೆ ಹೋಗ್ಬಿಡ್ಬೇಕು. ಎಷ್ಟೊಂದು ತ್ರಾಸು ತೊಗೊಂಡಿದ್ದೀನಿ, ಒಂದಿಷ್ಟು ಲಾಭ ಬರ್ತದೆ ಅಂದ್ರೆ ಅದೂ ಇಲ್ಲ, ರೇಟ್ ಡೌನ್ ಆಗಿಬಿಡ್ತದೆ. ಯಾಕಂತಂದ್ರೆ ಮಾರ್ಕೆಟಿಗೆ ಇವತ್ತು ಯಾವುದೇ ಕಾಳು ಇರಲಿ ಒಮ್ಮೆ ಬಂತಂದ್ರೆ ಸಹಜದ ಮಾರ್ಕೆಟ್ನಲ್ಲಿ ದಲಾಲಿ ವ್ಯವಸ್ಥೆ ಇರೋದ್ರಿಂದಾಗಿ ಅಲ್ಲಿ ವ್ಯಾಪಾರ ಇದ್ದಂಥ ಆದಷ್ಟು ಕಡಿಮೆ ರೇಟಿಗೆ ಹೋಗಿ ತೊಗೊಳ್ತಾರೆ. ಅವ್ರು ಗೋಡೌನ್ ಕಟ್ಕೊಂಡಿರ್ತಾರೆ, ಗೋಡೌನ್ದ ಸ್ಟೋರೇಜ್ ಮಾಡ್ತಾರೆ, ಆ ಥರದ್ದು ಮಾರ್ಕೊಳ್ತಾರೆ. ಇವು ಮಾರಿದ ಜೋಳ ಆಗಲಿ, ಗೊಂಜಾಳ ಆಗಲಿ, ಭತ್ತ ಆಗಲಿ, ಯಾವುದೂ ಆಗಲಿ ಅದು ಮತ್ತೆ ನೀವು ಮಳೆ ಕೊಳ್ಳಿಕ್ಕೆ ಹೋದ್ರೆ ಅಲ್ಲೇ ಅದ್ರ 2 ಪಟ್ಟು ನಿಮ್ಮ ಕಡೆ ವಸೂಲು ಮಾಡ್ತಾನೆ ವ್ಯಾಪಾರಿ. ಇದನ್ನೆಲ್ಲ ಗಮನಿಸಿದಾಗ ಸಹಜವಾಗಿ ಮಾರ್ಕೆಟು ಬೇಕು, ಜೊತೆಗೆ ಅವ್ರು ಬೆಳೆಯೋದಕ್ಕಾಗಿ ಅವ್ರ ಗೊಬ್ಬರ, ಅವ್ರ ಬೀಜ, ಅವ್ರು ತಯಾರು ಮಾಡುವಂಥ ವ್ಯವಸ್ಥೆ ಇಲ್ಲಿ ಅನಿವಾರ್ಯ ಇದೆ ಅಂತೇಳಿ. ಯಾಕಂದರೆ ಯಾವುದೇ ಕಂಪ್ನಿ ಬಂದರೂ ಸಹಿತ ತಮ್ಮ ಲಾಭದ ಯಾರೂ ಮಾಡೋದಿಲ್ಲ. ಮತ್ತು ಬೀಜಕ್ಕೆ ಸಾಕಷ್ಟು ಬೆಲೆನ ತೆಗೆದುಕೊಂಡಿರ್ತಾರೆ. ಸರ್ಕಾರ ಕೊಟ್ಟರೂ ಸಹಿತ ಸರ್ಕಾರನೂ ನಮ್ಮ ಟ್ಯಾಕ್ಸ್ ದುಡ್ಡನ್ನು ಕೊಟ್ಟು ತೊಗೊಂಡಿರ್ತದೆ ಅದು. ಹೀಗಾಗಿ ಒಟ್ಟಾರೆ ಇದೊಂದು ಏನಪ್ಪ ಅಂದ್ರೆ ವಿಷಯ ವರ್ತುಲ ಆದಂಗೆ ಆಗಿದೆ ರೈತಗೆ. ಬೇರೆ ಉದ್ಯೋಗ ಬರುವಾಗಿಲ್ಲ, ಬೇರೆ ಉದ್ಯೋಗ ಮಾಡೋವಂಥದ್ದು ಮತ್ತೆ ಉದ್ಯೋಗವೂ ಇಲ್ಲ ಈ ದೇಶದೊಳಗೆ. ಹೌದು ಬಿಡಪ್ಪ, ಕೈಗಾರಿಕೆಗಳಂದ್ರೆ ಅವು ಇಲ್ಲ, MSMEಗಳು ಸಹಿತ ಅವು ದಿವಾಳಿಗೆ ಹೋಗ್ತಾ ಇದ್ದಾವೆ, ಸಣ್ಣ ಉದ್ಯೋಗ ಸಹಿತ ಹಾಳಾಗಿ ಹೋಗ್ತಾ ಇದ್ದಾವೆ. ಇನ್ನೇನು ಮಾಡೋದು, ಇನ್ನೇ ಎಲ್ಲರೂ ಬಜ್ಜಿ ಮಾರಬೇಕು, ಪಕೋಡ ಮಾರಬೇಕು, ಮತ್ತೇನೋ ಮಾರಬೇಕು, ಅದು ಕಿರಾಣಿ ಅಂಗಡಿ ಇಟ್ಕೋಬೇಕು. ಎಷ್ಟು ಕಿರಾಣಿ ಅಂಗಡಿ ನೀವು ಆ ಕಿರಾಣಿ ಅಂಗಡಿಗೆ ಬರೋ ಸಾಮಾನುಗಳಲ್ಲಿ ರೈತರಿಂದ, ರೈತರಿಗೆ ಬೆಲೆ ಇಲ್ಲ. ಅಂದರೆ ಇದ್ರ ಅರ್ಥ ಒಟ್ಟಾರೆಯಾಗಿ ವಿಷಯ ವರ್ತುಲಿಂದ ಹೊರಬರ್ಬೇಕಾಗಿತ್ತಂದ್ರೆ ಇಲ್ಲಿ ನಾಯಕರು ಅನ್ನುವಂಥವ್ರು ಭಾಳಷ್ಟು ಈ ದಿಶೆಯಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕಾಗಿದೆ. ಅದೇ ಕಾಣ್ತಾ ಇಲ್ಲೆಲ್ಲರೂ ಅಧಿಕಾರಿಗಾಗಿತ್ತು ಕಾಟ್ ಮಾಡೋದಕ್ಕಾಗಿ ಶುಗರ್ ಫ್ಯಾಕ್ಟ್ರಿ ತರದಾಗ ಓಡಾಡ್ತಾರೆ ವಿನಃ ಶುಗರ್ ಬೆಳೆಗೆ ಹೆಚ್ಚಿನ ಪೇಮೆಂಟ್ ಕೊಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆಗಳಾಗೋದ್ರೆ ನಾವು ಲಾಸ್ ಆಗೋದ್ವಿ. ಪ್ರತಿಯೊಂದು ಫ್ಯಾಕ್ಟ್ರಿ ತೊಗೊಂಡ್ರು, ಶುಗರ್ ಫ್ಯಾಕ್ಟ್ರಿ ಎಲ್ಲಿ ಹೋಗಿಸಿದ್ದು ಅವ್ರು ಹೇಳಿದ್ರೆ ನಾವು ಲಾಸ್ ಆಗಿದ್ವಿ, ಕೊಡಲಿಕ್ಕಾಗೋದಿಲ್ಲ. 2-3 ಸಾವಿರ ಕೊಡೋಕೆ ಆಗೋದಿಲ್ಲ ಅಂತೆ. ಮತ್ತು ರೈತ ಏನು ಮಾಡಬೇಕು? ಇವೆಲ್ಲ ದಿಶೆಯಲ್ಲಿ ಪ್ರತಿಭಟನೆಗಳೆಲ್ಲ ಗಮನಿಸಿದಾಗ ಸರ್ಕಾರ ಈ ದಿಶೆಯಲ್ಲಿ ಇನ್ನಷ್ಟು ಏನಾದರೂ ಚಿಂತನೆ ಮಾಡಲಿಕ್ಕೆ ಸಾಧ್ಯದನ, ಹೊಸದಾಗಿ ಏನಾದರೂ ಮಾಡಲಿಕ್ಕೆ ಸಾಧ್ಯದನ ಅನ್ನೋದು ಸಹಿತ ಇವತ್ತು ವಿಚಾರ ಮಾಡಬೇಕಾಗಿದೆ. ಮಾಡಲಿ, ಆದರೆ ಈ ಪ್ರತಿಭಟನೆಗಳಿಂದ ಎಲ್ಲ ಸಾಲ್ವ್ ಆಗ್ತದೆ ಅನ್ನೋದ್ರಿಂದಲೂ ಒಮ್ಮೆ ಏನಂತೀರ ಸಮಾನ ಮನಸ್ಕರು, ಕೊಳ್ಳೋರಾಗಿರ್ಬೋದು, ಮಾರೋರಾಗಿರ್ಬೋದು, ಜೊತೆಗೆ ವ್ಯವಸ್ಥೆಯನ್ನು ನಿರ್ಮಾಣ ಮಾಡುವಂಥ ನಮ್ಮ ರಾಜಕಾರಣಿಗಳಾಗಿರ್ಬೋದು ಇನ್ನೊಮ್ಮೆ ಮರಳಿ ಯಾಕೆ ಚಿಂತನೆ ಮಾಡಬಾರ್ದು. ಈ ಬೀಜನ ಹಿಡ್ಕೊಂಡು ಮಾರೋ ತನಕ ನಡೆಯುತ್ತಿರುವಂಥ ವಿಷ ವರ್ತುಲದಲ್ಲ ಇದೆಲ್ಲ. ಇದ್ರ ಬಗ್ಗೆ ಇವನ್ ಗಳೆ ಗಾಡ ಇವತ್ತು ಉಪಕರಣಗಳು, ಇವತ್ತು ಟ್ರ್ಯಾಕ್ಟರ್ ಆಗಿರ್ಬೋದು, ಮತ್ತೇನೋ ಆಗಿರ್ಬೋದು, ಇವೆಲ್ಲ ತೊಗೊಂಡು ಒಬ್ಬ ರೈತ ಖರ್ಚು ಮಾಡಿದ್ದು ಬರುವ ಲಾಭ ಏನು ಅಂತೇಳಿ ಏನು ಚಿಂತನೆ ಮಾಡಿ ಆ ದಿಶೆಯಲ್ಲೇ ಏನಾದರೂ ಹೆಜ್ಜಿಡ್ಲಿಕ್ಕೆ ಸಾಧ್ಯನಾ ಅನ್ನೋದು ಒಂದು ವಿಚಾರ. ನಿಮಗೇನು ಅನಿಸ್ತದೆ? ರೈತ ಕಳಪೆ ಬೀಜ ಹಿಡ್ಕೊಂಡು ಮಾರುಕಟ್ಟೆವರೆಗೆ ಅನುಭವಿಸುವ ನೋವುಗಳನ್ನು ನಾವು ಹಂಗೆ ನೋಡ್ತಾ ಇರಬೇಕಾ? ಯಾಕಂದ್ರೆ ನಮಗೆ ಇವತ್ತು 5 kg ಅಕ್ಕಿ ಬರಲಿ, 10 kg ಅಕ್ಕಿ ಬರಲಿ, ಏನೋ ಬರಲಿ, ಅದು ರೈತ ಬೆಳೆದಿದ್ದು ಅನ್ನೋದು ಗೊತ್ತಿಲ್ಲ ನಮಗೆಲ್ಲ. ನಾವು ಕೊಡೋ ರೇಟು ಸಹಿತ ಅವ್ನು ಬದುಕಿಸ್ಲಿಕ್ಕಿಲ್ಲ. ಜಸ್ಟ್ ಹೌದಪ್ಪ ನಮ್ಮದ್ರಲ್ಲಿ ಭೂಮಿ ಇದೆ ಅಂತ ಹೇಳಬೇಕು. ನಾವು ಆ ರೈತ ದೊಡ್ಡ ಪ್ರಮಾಣದಲ್ಲಿ ಒಬ್ಬ ಈ ಕಾರ್ಪೊರೇಟ್ ಆದಂಗೆ, ಅದು ದೊಡ್ಡ ಬಂಡವಾಳಶಾಹಿ ಆದಂಗೆ ಆಗಲಿಕ್ಕೆ ಸಾಧ್ಯ ಇಲ್ಲ, ಅಸಾಧ್ಯದ ಮಾತು ಅಂತ ಹೇಳ್ತಾ ರೈತರ ಕುರಿತಾಗಿ ಮತ್ತೊಂದು ಚಿಂತನೆ ನಡೀಲಿ. ಅವರಿಗೆ ನೀರ, ಗೋಡಾವನ, ಮಾರ್ಕೆಟ ಈ 3 ಸಿಗೋ ತನಕ ಈ ದೇಶದ ಆರ್ಥಿಕ ಪರಿಸ್ಥಿತಿನೂ ಎದ್ದು ನಿಲ್ಲಲಿಕ್ಕೆ ಸಾಧ್ಯ ಇಲ್ಲ, ಜೊತೆ ಉದ್ಯೋಗ ಸೃಷ್ಟಿ ಆಗಲಿಕ್ಕೂ ಸಾಧ್ಯ ಇಲ್ಲ ಅನ್ನೋದು ಇವತ್ತಿನ ಅಭಿಪ್ರಾಯ. ನಾನು ಮತ್ತೆ ನೋಡೋಣ ಅಂತ ಹೇಳ್ತಾ ಇದು
ನಿಮ್ಗೆ ಲೈಕ್ ಇರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಕೋಬಾರ್ದು. S16 ನ್ಯೂಸ್ ಅರ್ಥ ತಿಳಿಸಿ ತಲುಪಿದು ಸತ್ಯದ ಕೈಗರಡಿ ವಂದನೆಗಳು.